ನಮಸ್ಕಾರ. ಏನು ಓದ್ತೀನಿ ಹಿಂಗೆ ಕಸರತ್ತು ಮಾಡ್ತಾಯಿದ್ದೀರಾ ಅನ್ಕೊತಾ ಇದ್ದೀರಾ? ಇಲ್ಲ. ಸೊ ನಾನಿವತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಬಂದಿದ್ದೀನಿ. ಸೊ ಆ ಪ್ಲೇಸ್ ಯಾವುದು ಏನು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿ ಅಂದ್ಕೊಂಡಿದ್ದೀನಿ. ಎಸ್, ಅಂತರ್ಗಂಗೆಗೆ ನಾನು ಇವತ್ತು ವಿಸಿಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಅಂತರ್ಗಂಗೆ ಬಗ್ಗೆ ತಿಳ್ಕೊಳ್ಳೋಣ. ಈ ಅಂತರ್ಗಂಗೆ ಬೆಟ್ಟನ ಹತ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೊಂದು ವ್ಯೂ ಅಂತೂ ಇದೆ. ಸೊ ವ್ಯೂ ನೋಡ್ಕೊಂಬರೋಣ ಬನ್ನಿ. ಈ ಪ್ಲೇಸ್ ಅಂತೂ ಸಖತ್ತಾಗಿದೆ ಗುರು, ಎಂಜಾಯ್ ಮಾಡೋದಕ್ಕೆ. ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ವೆದರು, ಈ ಬಂಡೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ವ್ಯೂ ನೋಡಿ ಇಲ್ಲಿದೆ ಹಿಂದ್ಗಡೆ, ಹೋಗೋಣ ಬನ್ನಿ. ವ್ಯೂ ಪಾಯಿಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಇದೆ. ಸೊ ಅದನ್ನು ಭೇಟಿ ಮಾಡೋಣ. ಆದರೆ ಈ ಅಂತರ್ಗಂಗೆಯಲ್ಲಿ ಏನಪ್ಪ ಇದೆ ಅಂಥ ವಿಶೇಷತೆ ಅಂತ ಹೇಳೋದಾದರೆ, ನಂದಿ ಬಾಯಲ್ಲಿ ನೀರು ಬರೋದು. ಸೊ ಗಂಗೆಯಿಂದ, ಕಾಶಿಯಲ್ಲಿರುವಂಥ ಗಂಗೆಯಿಂದ ಇಲ್ಲಿರುವಂತಹ ನಂದಿ ಬಾಯಲ್ಲಿ ನೀರು ಬರೋದು ಇಲ್ಲಿನ ವಿಶೇಷ. ಸೊ ಹೆಂಗೆ ಬರುತ್ತೆ ಏನು, ಮೇಲ್ಗಡೆ ಹೋಗೋಣ ನೋಡೋಣ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಇವತ್ತು. ನೀವೇನಾದರೂ ಇಲ್ಲಿ ಬಂದು ಟ್ರಾವೆಲ್ ನಡ್ಕೊಂಬಂದಾಗ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದೆ. ತಿನ್ಕೊಂಡು ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಹೋಗ್ಬೋದು. ಇದೆ ಸ್ನ್ಯಾಕ್ಸ್. ಒಂಥರ ಫಾರೆಸ್ಟು ಎಲ್ಲ. ಈ ಕಡೆ ನೋಡಿ, ಆನ್ ಮಾಡು. ಸೊ ಬರ್ತಾ ಅರ್ಧ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ಅರ್ಧ ಬೆಟ್ಟದಲ್ಲಿ ವ್ಯೂ ಅಂತೂ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ವ್ಯೂ ಪಾಯಿಂಟ್ ನೋಡಿದ್ವಿ, ಮತ್ತು ಈ ಕಡೆ ಒಂದು ದಾರಿ ಹೋಗ್ತಾ ಇದೆ. ಈ ಸುಮಾರು ಎಷ್ಟು ಜಾಗ ಇದೆ ಅಂತಲೂ ಒಂದು ಐಡಿಯಾನೂ ಇಲ್ಲ, ಯಾಕೆಂದರೆ ಅಷ್ಟು ದೊಡ್ಡದಾಗಿರುವಂತಹ ಬೆಟ್ಟ. ಸೊ ಹಿಂದ್ಗಡೆ ಹೋಗಬೇಕು, ಇನ್ನೂ ಸುಮಾರು ಮೆಟ್ಲಿಸಿದೆ, ಹತ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲ ಕಡೆ ವ್ಯೂಗಂತೂ ಏನು ಕಡಿಮೆ ಅಂತೂ ಏನಿಲ್ಲ. ಸಿಕ್ಕಾಪಟ್ಟೆ ಲವರ್ಸ್ಗಂತೂ ಒಂಥರ ಹಾಟ್ ಸ್ಪಾಟ್ ಇದು. ಸೊ ಆದರೆ ಈ ಬೆಟ್ಟದ ವಿಶೇಷತೆ ಏನು, ಅಂತರ್ಗಂಗೆ ಅಂದರೆ ಏನು, ಸೊ ಇದ್ರ ಬೆಟ್ಟದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಪೂರ್ವಕಾಲದಲ್ಲಿ ಇಲ್ಲಿ ಒಬ್ಬ ಉತ್ತರ ಮಹರ್ಷಿಗಳು ಅನ್ನೋ ಒಬ್ಬರು ಇಲ್ಲಿ ತಪಸ್ಸು ಮಾಡ್ತಾಯಿದ್ರಂತೆ. ಸೊ ಪ್ರತಿದಿನ ಗಂಗೆಯನ್ನು ತಪಸ್ಸು ಮಾಡ್ತಾ ಪ್ರತಿದಿನ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಅವ್ರನ್ನ ತಪಸ್ಸು ಮಾಡಿ ಗಂಗೆ ಹೊಲಿದು ಸೊ ಇಲ್ಲಿ ವರವಾಗಿ ಕೊಟ್ಟಿರೋದು. ಅದರಿಂದನೇ ಇಲ್ಲಿ ಬಸವನ ಅಂದರೆ ನಂದಿ ಬಾಯಲ್ಲಿ ನೀರು ಬರುತ್ತೆ. ಆ ಮಹರ್ಷಿಗಳು ಪ್ರತಿದಿನ ಅಲ್ಲಿ ಸ್ನಾನ ಮಾಡಿ, ಇಲ್ಲಿ ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಇದೆ. ಸೊ ಅಲ್ಲಿ ಸ್ನಾನ ಮಾಡಿ, ದೇವರ ದರ್ಶನ ಮಾಡಿ, ಧ್ಯಾನ ಮಾಡುವಂತಹ ಪ್ಲೇಸೇ ಇದು ಅಂತರ್ಗಂಗೆ. ಅದಕ್ಕೆ ಅಂತರ್ಗಂಗೆ ಅಂತ ಕರೀತಾರೆ. ಅಂತರ ಅಂದರೆ ಒಳಗಡೆಯಿಂದ ಬರುವಂತಹ ನೀರಿಗೆ ಅಂತರ ಅಂತ ಕರೀತಾರೆ. ಅಂದರೆ ಇದು ಡೈರೆಕ್ಟ್ ಕಾಶಿಯಲ್ಲಿರುವಂತಹ ಗಂಗಾ ನದಿಯಿಂದ ಇಲ್ಲಿಗೆ ಬರುವಂತಹ ಮಾರ್ಗ ಅಂತಲೇ ಹೇಳ್ತಾರೆ ಪೂರ್ವಕಾಲದಲ್ಲಿ. ಬಟ್ ಇಲ್ಲಿವರೆಗೂ ಯಾರೂ ಕಂಡುಹಿಡಿಯೋಕ್ಕಾಗಲಿಲ್ಲ ಆ ನೀರು ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ. ಸೊ ಅದನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಲೆಟ್ಸ್ ಗೋ, ಮೇಲೆ ಹೋಗೋಣ.
ಬೆಟ್ಟನ ಹತ್ಕೊಂಡು ಕೊನೆ ಭಾಗಕ್ಕೆ ಬಂದಿದ್ದೀವಿ. ದೇವಸ್ಥಾನ ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀವಿ, ಬೇವ್ರಂತೂ ಸುರಿತಾ ಇದೆ. ವೇವ್ಗಂತೂ ಏನಿಲ್ಲಿ ಹೇಳಂಗೆ ಇಲ್ಲ. ಇನ್ನೂ ಬೆಟ್ಟದ ಮೇಲೆ ಹೋಗೋಣ, ದೇವ್ರ ದರ್ಶನ ಮಾಡೋಣ, ಕಾಶಿ ವಿಶ್ವೇಶ್ವರನ ದರ್ಶನ. ಹಾಗೆ ನಂದಿ ಬಾಯಲ್ಲಿ ನೀರು ಬರೋದನ್ನು ತೋರಿಸ್ತೀನಿ, ಬನ್ನಿ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ. ಹರ ಹರ ಶಂಕರ ಶಿವ ಅಭಯಂಕರ ಗಂಗಾಧರ ಶಿವ ಓಂ. ಹತ್ಕೊಂಡು ಮೇಲಕ್ಕೆ ಬಂದಿದ್ದೀನಿ, ದೇವಸ್ಥಾನದ ಮೇಲ್ಗಡೆ ಇದ್ದೀನಿ. ಸೊ ಅಲ್ಲೇ ನಂದಿ ಬಾಯಲ್ಲಿ ನೀರು ಬರುವಂತಹದ್ದು. ಸೊ ಬನ್ನಿ ನೋಡ್ಕೊಂಬರೋಣ. ಕೋತಿಗಳ ಕಾಟ ಜಾಸ್ತಿ ಇದೆ ಇಲ್ಲಿ, ನೋಡ್ಕೊಳ್ಬೇಕಾಗತ್ತೆ. ಈ ಕೋನೆರೆಗಂತೂ ನೀರೇ ಇಲ್ಲ, ಖಾಲಿ ಆಗಿಬಿಟ್ಟಿದೆ ಎಲ್ಲ. ಅಲ್ಲೇ ನೀರು ಬರೋವಂಥದ್ದು. ಸೊ ನೋಡ್ಕೊಂಬರೋಣ ಬನ್ನಿ. ಶಿವಶಂಕರ ಗಣಪತಿ ದೇವಸ್ಥಾನ ಇದೆ ಗುರು ಇಲ್ಲಿ. ಆ್ಯಕ್ಚುಲಿ ಮುಂಚೆ ಎಲ್ಲ ನೀರಿತ್ತು. ಸೊ ಈ ನೀರಲ್ಲಿ ನಡ್ಕೊಂಡೋಗಿ ದರ್ಶನ ಮಾಡ್ಕೊತಾ ಇದ್ವಿ. ಬಟ್ ಇವಾಗ ಆಗ್ತಾಯಿಲ್ಲ, ನೀರಿಲ್ಲ. ಅದರಿಂದನೇ ನಂದಿ ಬಾಯಲ್ಲಿ ನೀರು ಬರ್ತಾ ಇರೋದು. ತಣ್ಣಗಿದ್ದಾವೆ ನೀರು. ನೀಟಾಗಿದ್ದಾವೆ, ಸೂಪರ್ ಆಗಿದ್ದಾವೆ ನೀರು. ಇಲ್ಲೇ ಬಸವನ ಬಾಯಿಂದ ನೀರು ಬರ್ತಾ ಇರೋಂತಹದ್ದು. ವಾಟ್ ಎ ಬ್ಯೂಟಿಫುಲ್ ಅಲ್ಲ. ಬಟ್ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರೂ ಕಂಡುಹಿಡಿಯೋಕ್ಕೂ ಆಗಲಿಲ್ಲ. ಹಂಗೆ ಟ್ರೈ ಮಾಡೋಕ್ಕೆ ಹೋಗಿ ಬ್ರಿಟಿಷರ ಕಾಲದಲ್ಲಿ ಬಸವನ ಬಾಯಲ್ಲಿ ನೀರು ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡೋಕ್ಕೆ ಹೋಗಿ ಇದೆಲ್ಲ ಹೊಡೆದಾಕಿದ್ದಾರೆ. ಮುಂಚೆ ಬಸವನ ಬಾಯಲ್ಲೇ ಬರ್ತಾಯಿತ್ತು, ಬಟ್ ಇವಾಗ ಪಕ್ಕದಲ್ಲಿ ಬರ್ತಾಯಿದೆ, ಯಾಕಂದರೆ ಹೊಡೆದಾಕಿರೋದ್ರಿಂದ. ಅದ್ಭುತ. ಈ ಸುತ್ತಮುತ್ತ ಪ್ರದೇಶದಲ್ಲಿ ನೀರು ಅನ್ನೋದೇ ಇಲ್ಲ, ಬಟ್ ಇಲ್ಲಿ ಮಾತ್ರ ಎಂಥ ಬರಗಾಲನೂ ಬಂದ್ರೂ ಇಲ್ಲಿ ನೀರು ಮಾತ್ರ ಕಡಿಮೆ ಅಂತೂ ಆಗೋದೇ ಇಲ್ಲ. ಬ್ಯೂಟಿಫುಲ್ ಪ್ಲೇಸ್. ಈ ನೀರನ್ನೇ ರೈತರು ಬೆಳೆಗಳ ಮೇಲೆ ಹಾಕ್ಕೊತಾರೆ. ಏನಾದರೂ ಕಷ್ಟ ಪರಿಹಾರಗಳಿಗೆ ತಲೆ ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲೊಂದು. No, 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 no. ಫೈನಲಿ ಕೋಲಾರದ ಅಂತರಗಂಗೆ, ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಈಚೆ ಬಂದಿದ್ದೀವಿ. ಸಾಕಷ್ಟು ಈ ಒಂದು ಪ್ರದೇಶದ ಬಗ್ಗೆ ನಮಗೆ ಗೊತ್ತಿರುವಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ಸ್ ಮಾಡಿ. ಈ ಅಂತರಗಂಗೆ ಬಗ್ಗೆ ನೀವು ಯಾವತ್ತಾದರೂ ಬಂದಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಎಲ್ಲವನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ನಮಸ್ಕಾರ.